150 ಕಿಲೋಮೀಟರ್ ಬಂದ ಇಲ್ಲಿ ತೂಕ ಮಾಡ್ಕೊಂಡು ಹೋಗಕ್ ಸಾಧ್ಯತೆನ ರೀ? ನೀವು 28 ಫ್ಯಾಕ್ಟ್ರಿಗಳ ಇಲ್ಲಿ ಕರ್ನಾಟಕ ಇದ್ರಾಗ ಅದಾವ ಅಂತ ಕರಿ 30 ಅದಾವ 20. ನೀವೇ ಒಂದು ಸರ್ಕಾರಕ್ಕೆ ಬರೀ ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ವೇಬ್ರಿಡ್ಜ್ ನಮ್ಮ 25-30 ಫ್ಯಾಕ್ಟ್ರಿ ಒಂದೊಂದು ವೇಬ್ರಿಡ್ಜ್ ಹಾಕ್ಯಾರ ನಮಗ್ ನೀವು 3,300 ಕೊಡ್ತಾ ಇದ್ದೀರಲ್ಲ, ಇಷ್ಟೇ. ಇದಕ್ಕಿಂತ 50 ರೂಪಾಯಿ ಕಡಿಮೆ ಕೊಟ್ರು ಸಾಕ. ಹಗಲಿ ತರುಡಿ ಮಾಡ್ತಕ್ಕಂತ ಒಂದು ಟ್ರ್ಯಾಕ್ಟರ್ 4 ರಿಂದ 5 ಟನ್ ತೂಕ ಹೊಡಿತಾ ಇದ್ದಾರೆ. ಅದ್ರ ಬಗ್ಗೆ ಇವ್ರಿಗೆ ಎಚ್ಚರ ಇಲ್ಲ. ಅದಕ್ಕೆ ದಯವಿಟ್ಟು ಸರ್ ದಯವಿಟ್ಟು ನಾನು ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೇನೆ. ನೀವು ಬರೀ ಒಂದೇ ಎಲ್ರಿ ನೀವು 5 ಲಕ್ಷ ಬಹುಮಾನ ಅಲ್ರಿ, ನೀವು ಎಲ್ಲಿ ತೂಕ ಮಾಡೋದ್ರಿ ಮೇಡಮ್? ವೇಬ್ರಿಡ್ಜ್ನೇ ಇಲ್ಲ. ನೀವು ಫ್ಯಾಕ್ಟ್ರಿಯಲ್ಲಿ ವೇಬ್ರಿಡ್ಜ್ ಹೊರಗಡೆ ತೂಕ ಮಾಡ್ರೆ ಕಬ್ಬು ತಗೋದಿಲ್ಲ. ರೈತರಿಗೆ ನೋಡಿ ನಮಗ್ ಆಗ್ಬೇಕಾದದ್ದು. ನೀವು ಬೆಳಗಾಮದಲ್ಲಿ ಒಂದು ವೇಬ್ರಿಡ್ಜ್ ಹಾಕಿರಿ, ಇಲ್ಲಿ ತೂಕ ಮಾಡ್ಕೊಂಡೆ ಫ್ಯಾಕ್ಟ್ರಿ ಸಾಧ್ಯ ಇದೆ. ಹಗಲಿ ದರೋಡಿ ಮಾಡ್ತಕ್ಕಂತ ಈ ಇಡೀ ಸರ್ಕಾರ ವ್ಯವಸ್ಥೆ ಇದು ಸರ್ಕಾರನೇ ಇದಕ್ಕೆ ದುಡುಗು ಮಾಡ್ಲಿಕ್ಕೆ ಫಸ್ಟ್ ಪ್ರಚೋದನೆ ಕೊಡ್ತಾ ಇದೆ. ನಾಳೆಯಿಂದಲೇ ಉತ್ತರ ಕರ್ನಾಟಕದ ವಿಚಾರಗಳನ್ನ ಚರ್ಚೆಗೆ, ಯಾಕೆ ಅಂತಂದ್ರೆ ಒಂದ್ 2-3 ದಿನ ಒಂದು ವಾರ ಆದ ಮೇಲೆ ಉತ್ತರ ಕರ್ನಾಟಕದ ವಿಚಾರಗಳನ್ನ ಸೆಕೆಂಡ್ ಹಾಫ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಈಗ ಡಿಸಿಷನ್ ತಗೊಂಡಿದ್ದಾರೆ, ನಾಳೆಯಿಂದಲೇ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳನ್ನ ಮಾಡ್ತೀವಿ. ಸ್ವಾಗತ ಮಾಡಿ. ಅದಕ್ಕೆ ಸ್ವಾಗತ ಮಾಡೋದಕ್ಕೆ ಈ ಒಂದು ಮಾತನ್ನ ನಾವ್ ಹೇಳ್ತಾ ಇರೋದು. ಬಟ್ ಡೆಫಿನೆಟ್ಲಿ ಸರ್, ಇತ್ತೀಚೆಗೆ ಸರ್ಕಾರದ ವಿರುದ್ಧ ಹಲವಾರು ಅಸ್ತ್ರಗಳನ್ನ ಬಿಜೆಪಿ ರೆಡಿ ಮಾಡ್ಕೊಂಡಿದೆ. ಈಗಾಗಲೇ ನಾವು ರೈತರ ವಿಚಾರವನ್ನ ಆದ್ಯತೆ ಮೇರೆಗೆ ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಈಗ ಆಡಳಿತ ಸ್ಲೋ ಡೌನ್ ಆಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂತ ವಿಚಾರ, ಮತ್ತು ಈಗ ಮುಖ್ಯಮಂತ್ರಿ ಏನು ಕುರ್ಚಿ ಬದಲಾವಣೆ ವಿಚಾರ, ಈ ತರದ ಹಲವಾರು ವಿಚಾರಗಳನ್ನ ಇಟ್ಕೊಂಡು ತಮ್ಮನ್ನ ಕಟ್ಟಿ ಆಡ್ಕೋದಕ್ಕೆ ಈಗ ವಿಪಕ್ಷಗಳು ರೆಡಿ ಆಗಿವೆ. ನಾಳೆನೂ ಕೂಡ ತಮ್ಮ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ರೈತರ ಮಧ್ಯಸ್ಥಿಕೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೀವು ನಿಭಾಯಿಸೋದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಿ ಸರ್? ನೋಡಿ, ನೀವು ಈ ವಿಚಾರಗಳು ಹೇಳಿದ್ರಲ್ಲ, ನಾವು ಬಯಸಿರೋದೇನಂತಂದ್ರೆ ವಿರೋಧ ಪಕ್ಷಗಳು ರಚನಾತ್ಮಕವಾಗಿ ವಾಸ್ತವಾಂಶಗಳು ಅಂಕಿಅಂಶಗಳು ಮಾತಾಡಬೇಕು. ಉದಾಹರಣೆಗೆ ಹೇಳ್ತೀನಿ, JDS ಅವರಿಗೆ ಹೇಳ್ತಾ ಇದ್ರು ವೇಬ್ರಿಡ್ಜ್ಗಳ ಬಗ್ಗೆ. ನಮ್ಮ ಸರ್ಕಾರದಲ್ಲಿ ಒಂದು ಕಾನೂನನ್ನ ಮಾಡಿ ಒಂದು ವಿಚಾರನ ಅನೌನ್ಸ್ ಮಾಡಿದ್ದೇವೆ. ಏನಂತಂದ್ರೆ, ಯಾರಾದ್ರೂ ತೂಕದಲ್ಲಿ ಮೋಸ ಮಾಡ್ತಾ ಇರ್ತಾಗ ದಾಖಲೆ ಸಮೇತ ನಮ್ ಕಂಪ್ಲೇಂಟ್ ಕೊಟ್ಟಿದ್ದೆ ಆದ್ರೆ ನಿಜಲಿಂಗಪ್ಪ ಸಂಸ್ಥೆ ಅಂತ ಏನಿಟ್ಟಿದೆ ಬೆಳಗಾಮಲ್ಲಿ, ಅಲ್ಲಿ ಕಂಪ್ಲೇಂಟ್ ಕೂಡ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದೀವಿ. ಯಾಕೆ ಅಂದ್ರೆ ಯಾವ ರೈತರು ಕೂಡ ಅನ್ಯಾಯ ಆಗಬಾರ್ದು ಅಂತ. ಇದ್ರ ಬಗ್ಗೆ ಯಾರ ಬಗ್ಗೆ ಯಾರ ಹತ್ರ ಮಾತಾಡಲ್ಲ ಹೇಗೆ ಹೇಳ್ಬೇಕು. ಆಮೇಲೆ ಸತೀಶ್ ಜಾರಕಿಹೊಳಿ ವೇಬ್ರಿಡ್ಜ್ಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಕೇವಲ ಸರ್ಕಾರದಿಂದ ಮಾತ್ರ ಅಲ್ಲ, ಹಲವಾರು ಫ್ಯಾಕ್ಟರಿ ವೇಬ್ರಿಡ್ಜ್ಗಳನ್ನ ಇಟ್ಕೊಂಡಿದ್ದಾರೆ. ನಿಮ್ಗೆ ಅನುಮಾನ ಇದ್ರೆ ನಮ್ಮ ಅಧಿಕಾರಿಗಳಿಗೆ ಇವಾಗ ನಿಲ್ಸ್ಕೊಂಡು ಚೆಕ್ ಮಾಡಿಸಿ ಕೇಳಿ. ಅದಿರ್ಲಿ, ನಾಳೆ ಹೇಳ್ತಾ ನೋಡಿ, ನಾನು ನಮ್ಮ ಉತ್ತರ ಹೇಳ್ತಾ ಇದ್ದೀನಿ ಕಡೆ. ನಾವು ಒಂದು ಮಾತ್ರ ಹೇಳ್ತೀವಿ, ಸತ್ಯಾಂಶಗಳನ್ನ ಜನಗಳ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ನಮ್ಮ ಹತ್ರ ಎಲ್ಲ ರಿಟರ್ನ್ ಡಾಕ್ಯುಮೆಂಟ್ಗಳಿಗೆ ನಾವು ಏನ್ ಮಾದರಿಯಾಗಿ ಕೆಲಸ ಮಾಡಿದ್ದೇವೆ ನಮ್ಮ ಕೈಯಲ್ಲಿ ಇದೆ. ನಾವು ರೈತರ ವಿಚಾರಗಳಿರ್ಬೋದು, ಈ ಭಾಗದ ಅಭಿವೃದ್ಧಿ ವಿಚಾರ ಇರ್ಬೋದು, ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಗ್ರ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮಾಡಿರ್ತ ಕೆಲಸಗಳನ್ನ ವಿಸ್ತೃತವಾಗಿ ಅಂಕಿಅಂಶಗಳ ಜೊತೆಗೆ ಕೊಡ್ತೀವಿ. ಆದ್ರೆ ಅವ್ರ ಆಪಾದನೆ ಮಾಡ್ಬೇಕಾದ್ರೆ ಗಾಳಿಯಲ್ಲಿ ಗುಂಡಾಡಿಸಬಾರ್ದು. ಅಂಕಿಅಂಶಗಳು ಇಟ್ಕೊಂಡು, ಬಜೆಟ್ ನ ಇಟ್ಕೊಂಡು, ಮ್ಯಾನಿಫೆಸ್ಟೋ ಇಟ್ಕೊಂಡು ನಮ್ಮ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಉತ್ತರವನ್ನು ಕೊಡ್ತೇವೆ. ಆದ್ರೆ ನುಡಿದಂತೆ ನಡೆದ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಅಂತ ಮಾತು ಹೇಳ್ತೀನಿ. ಆದ್ರೆ ಹೇಳ್ತೀನಿ, ನಾಳೆ ಒಂದ್ ನಿಮಿಷ 5 ಗ್ಯಾರಂಟಿ ಬಿಟ್ಟು ಇನ್ನುಳಿದ ಆಶ್ವಾಸನೆಗಳು ಅಥವಾ ತಮ್ಮ ಮ್ಯಾನಿಫೆಸ್ಟೋ ಸ್ಟ್ರೈಕ್ ರೇಟ್ ಎಷ್ಟಿದೆ ಅನ್ನೋದನ್ನ ನಾವು 593 ಭರವಸೆಗಳನ್ನ ಕೊಟ್ಟಿದ್ವಿ. ಈಗಾಗಲೇ ನಾವು 55-60% ಭರವಸೆ ಈಡೇರಿಸಿದ್ವಿ. ರಿಟರ್ನ್ ಡಾಕ್ಯುಮೆಂಟ್ಸ್ ನಾನು ನಿಮಗೆ ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಸಿದ್ದರಾಮಯ್ಯ ಸರ್ ಸಹಿ ಮಾಡಿರೋ ಡಾಕ್ಯುಮೆಂಟ್ ಕೊಡ್ತೀನಿ. ಸಿದ್ದರಾಮಯ್ಯ ಸಹಿ ಮಾಡಿರೋ ಡಾಕ್ಯುಮೆಂಟ್ ಕೊಡ್ತಾ ಇದೀವಿ. ಸುಮಾರು 55% ನಾವು 2.5 ವರ್ಷದಲ್ಲಿ ಒಂದೇ ಒಂದು ನಿಮಗೆ ಸಲ್ಲಿಸಬೇಕು ರಾಜ್ಯ ಸರ್ಕಾರಕ್ಕೆ. ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳು ಇದು ಬೆಳಗಾಂ ಅಂತಾರೆ, ಇದು ಅದಲ್ಲ, ಬೆಳಗಾವಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.
ಬೆಳಗಾವಿ ಅಂತನ್ರಿ ನಿಮ್ ಬಾಯಿಂದ ನಮ್ಗ್ ಖುಷಿ ಆಗ್ತದ. ಯಾರೋ ಕರ್ದಿರೋಂತದ್ದು ಬೆಳಗಾಮ ಅಂದ್ರೆ ಎಂತದ್ರಿ? ಇಲ್ಲಿ ಇದನ್ನ ಬೆಳಗಾವಿ ಅನ್ರಿ ನೀವು ಅಂತ ಇಲ್ಲ, ಯಾರು ಕೂಡ 3 ಮಂದಿ ಅಂತ ಇಲ್ಲ. ನಾವಂತೂ ಬೆಳಗಾವಿನೇ ಅಂದಿದ್ದೇವೆ. ನಾವು ಇಲ್ಲೇ ಹುಟ್ಟಿದ್ದು, ಇದ್ರ ಬಗ್ಗೆ ಹೋರಾಟ ಮಾಡಿದ್ದೇವೆ. ನಾವು ಅಪ್ಪಟ್ಟಲ್ಲ, ನಾವು ಚೆನ್ನಮ್ಮ ರಾಯಣ್ಣ ಬೆಳಗಾವಿ ಬಿಟ್ಟಿಲ್ಲ, ಬೇರೆ ಏನು ಅಂತ ಇಲ್ಲ. ಬೆಳಗಾವಿ ಬಿಟ್ಟು ಮಾತಾಡೋ ಪ್ರಶ್ನೆ ಇಲ್ಲ. ಬೆಳಗಾವಿ ನಾವು ಹುಟ್ಟಿದ್ದೂ ಇಲ್ಲೇ, ಜನ್ಮಭೂಮಿ ಕರ್ಮಭೂಮಿ ಬೆಳಗಾವಿ. ಆದ್ರ ಇಲ್ಲಿ ನಿರುದ್ಯೋಗಿಗಳ ಬಹಳಷ್ಟು ನಿರುದ್ಯೋಗಿಗಳು ಯುವಕರದಾರ. ಬೆಳಗಾವಿ ಒಂಥರ, ಉತ್ತರ ಕರ್ನಾಟಕ ಒಂಥರ ಇದು ಪ್ರೊಡಕ್ಷನ್ ಫ್ಯಾಕ್ಟರಿ. ಸಾಕಷ್ಟು ಇಂಜಿನಿಯರ್ಗಳು ಇಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ರೆಡಿಯಾಗಿ ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಾ ಇದಾರೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದಾರೆ. ರಾಜ್ಯದಲ್ಲಿ ಅಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಲ್ಲಿ ಸಾಕಷ್ಟು ಕಾರ್ಖಾನೆಗಳನ್ನ, ಉದ್ಯಮಗಳನ್ನ, ಕಂಪನಿಗಳನ್ನ ತಗೊಂಡ್ಬರ್ರಿ. ಅದ್ರ ಬಗ್ಗೆ ಇಲ್ಲಿ ಮಾಡುವಂತ ಡಿಬೇಟ್ ಅನ್ನ ಒಳಗಡೆ ನೀವು ವಿಧಾನ ಪರಿಷತ್ ಒಳಗೆ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನೀವು ಏನಾದ್ರೂ ಮಾತಾಡಿದ್ರೆ ನಿಜವಾಗ್ಲೂ ಉತ್ತರ ಕರ್ನಾಟಕ ಸಂಪೂರ್ಣ ಅಭಿವೃದ್ಧಿ ಆಗ್ತದ. ನೀವು ಇಲ್ಲಿ ರೈತರ ಖರೀದಿಗೆ 1 ಗಂಟೆ 1 ತಿಂಗಳಾಯ್ತು, ಜಿಲ್ಲಾಧಿಕಾರಿ ಇಲ್ಲಿವರೆಗೆ ಕಳಿಸ್ಯಾರ. ಕರ್ನಾಟಕ ಸರ್ಕಾರ ಇವತ್ತವರೆಗೆ 1 ಕ್ವಿಂಟಲ್ ನೀವು ಏನಾರು ಆದೇಶ ಮಾಡ್ಬೇಕಲ್ಲ. ರೈತರು ಸತ್ತು ಹೋಗ್ಬೇಕು ಮಾಡ್ತಿರುವ ಏನ್ 6ನೇ ಗ್ಯಾರಂಟಿ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ತಿರುವ 1 ತಿಂಗಳಾದ್ರೂ ರಾಜ್ಯ ಜಿಲ್ಲಾಧಿಕಾರಿ ಕಳಿಸಿರಿ. ಇವತ್ತಿನವರೆಗೆ ನೀವು 1 ಕ್ವಿಂಟಲ್ ಖರೀದಿ ಮಾಡಕ್ ನೀವು ಅನುಮತಿ ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಏನೋ ಯೋಗ್ಯತೆ ಇಲ್ಲ. ದಯವಿಟ್ಟು ತಗೋರಿ ಮೇಡಮ್, ದಯವಿಟ್ಟು ನೋಡಿ ಮೇಡಮ್, ಜಿಲ್ಲಾಧಿಕಾರಿ ಆದೇಶ ಓದಿ ಮೇಡಮ್. ಶಂಕರ್ ಸರ್ ಮತ್ತು ದೀಪಕ್, ಥ್ಯಾಂಕ್ ಯು ವೆರಿ ಮಚ್. ಡೆಫಿನೆಟ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊನೆಯದಾಗಿ ದೀಪಕ್ ಅವರು ಹೇಳಿದ್ದು, ಬಹಳಷ್ಟು ಜನ ಯುವಕರು ಈಗಾಗಲೇ ವೃತ್ತಿಪರ ಕೋರ್ಸ್ ಗಳನ್ನ ಮಾಡಿ ಉದ್ಯೋಗಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಆದರೆ ನಾಳೆ ಪದವೀಧರರು ಕೂಡ ಯಾರ್ಯಾರು ನಿರುದ್ಯೋಗಿಗಳಾಗಿದ್ದಾರೆ ಅವರು ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ. ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಕೈಗಾರಿಕೆಗಳ ಸ್ಥಾಪನೆ ಆಗಿರಬಹುದು, ಐಟಿ-ಬಿಟಿ ಸಂಸ್ಥೆಗಳಾಗಿರಬಹುದು, ಮತ್ತು ಅಭಿವೃದ್ಧಿಗೆ ಪೂರಕವಾದಂತಹ ಉದ್ಯೋಗ ಸೃಷ್ಟಿ ಮಾಡುವಂತಹ ದೊಡ್ಡ ದೊಡ್ಡ ಕಾರ್ಖಾನೆಗಳ ಅವಶ್ಯಕತೆ ಇದೆ. ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು. ಸೇಮ್ ಟೈಮ್ ಕೇವಲ ಕಬ್ಬು ಮಾತ್ರ ಅಲ್ಲ, ಮೆಕ್ಕೆಜೋಳ, ಉದ್ದಿನಬೇಳೆ ಮತ್ತು ಹೆಸರು ಕಾಳಿನಂತಹ ಬೆಳೆಗಳು ಏನಿವೆ ಅವು ಕೂಡ ನಶಿಸಿ ಹೋಗ್ತವೆ. ಖರೀದಿ ಕೇಂದ್ರಗಳು ಓಪನ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ದಿಟ್ಟ ಕ್ರಮ ತೆಗೆದುಕೊಳ್ಬೇಕು ಅಂತ ಜೆಡಿಎಸ್ ನಾಯಕರು. ಮತ್ತೊಂದು ಕಡೆ ಬಿಜೆಪಿ ಅವರು ನಾಳೆ ಪ್ರತಿಭಟನೆಗೆ ರೆಡಿ ಆಗ್ತಾ ಇದ್ದಾರೆ. ಆ ಪ್ರತಿಭಟನೆ ಹೆಂಗಿರಲಿದೆ ಮತ್ತು ಯಾರ ವಿರುದ್ಧ ಇರಲಿದೆ, ರೈತರು ಯಾರ್ಯಾರು ಪಾಲ್ಗೊಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಇದೆಲ್ಲದರ ಮಧ್ಯೆ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ರೀತಿ ಈ ಸದನದಲ್ಲಿ ಚರ್ಚೆ ಮಾಡುತ್ತೆ, ಯಾವ ರೀತಿ ಫಲಪ್ರದವಾಗಿ ಈ ಒಂದು ಸದನವನ್ನ ಮುಗಿಸುತ್ತೆ, ಅದರಿಂದ ಹೊರಬರುವಂತ ಫಲಶ್ರುತಿ ಏನು ಅನ್ನೋದನ್ನ ನಾನ್ ಕಾಯ್ತಾ ಇದ್ದೀನಿ. ಇದರಲ್ಲಿ ನಂದು ಒಂದು ಬೇಡಿಕೆ ಇದೆ. ಏನು ಅಂದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನ ಉತ್ತರ ಕರ್ನಾಟಕಕ್ಕೆ ಸೇರಿಸಿಕೊಂಡಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೂಗು ತುಂಬಾ ದೊಡ್ಡದಿದೆ. ಆ ಭಾಗದ ಶಾಸಕರುಗಳಂತೂ ವಾಯ್ಸ್ಲೆಸ್, ಅವರಂತೂ ಮಾತಾಡಲ್ಲ. ಹಿಂಗಾಗಿ ನನ್ನ ಮನವಿ ಇದೆ, ದಯವಿಟ್ಟು ನಾಗರಾಜ್ ಯಾದವ್ ಅವರೇ ತಾವು ಪ್ರಶ್ನೆ ಹಾಕಿ ಆ ವಿಚಾರದಲ್ಲಿ. ಸಮಯ ಮುಗಿದೋಗಿದೆ, ಆದ್ರೆ ಆ ವಿಚಾರದ ವಿಶೇಷ ಚರ್ಚೆಯಲ್ಲಿ ತಗೊಳ್ಳುವಾಗ ಅಭಿವೃದ್ಧಿ ವಿಚಾರ ಬಂದಾಗ ಮಾತಾಡ್ತೀವಿ. ನೀವು ಗ್ಯಾರಂಟಿ ನ್ಯೂಸ್ ಅಶ್ಯೂರೆನ್ಸ್ ಕೊಡ್ತೀರಾ ಅದನ್ನ? ನಾಗರಾಜ್ ಮೇಲೆ ಗ್ಯಾರಂಟಿ. ಥ್ಯಾಂಕ್ ಯು ವೆರಿ ಮಚ್. ಇದು ಈ ದಿನದ ರಾ ನ್ಯೂಸ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.